ಮಳೆ ಬರಲಿ ಅಂತ ಹೇಳಿ ನಾನಾ ತರಹದ ಪ್ರಾರ್ಥನೆಗಳನ್ನು ಸಲ್ಲಿಸಲಾಯಿತು. ಕತ್ತೆಗೂ ಮದುವೆಯೂ ಮಾಡಲಾಯಿತು. ಆದರೆ ಆಕಾಶದಿಂದ ಒಂದು ಹನಿ ಬೀಳುತ್ತಿಲ್ಲ. ಮುಂಗಾರು ಮಳೆ ಕೈಕೊಟ್ಟು ಕಂಗೆಟ್ಟ ಅನ್ನದಾತ. ಕಾಳಗಿಯಲ್ಲಿ ಭುಗಿಲೆದ್ದ ಬರಗಾಲ, ಹೋರಾಟದ ಕಿಚ್ಚು. ಕಲಬುರಗಿ ಜಿಲ್ಲೆಯ ಕಾಳಗಿ ಪಟ್ಟಣದಲ್ಲಿ ಹೋರಾಟಗಳು ನಡೀತಾ ಇದೆ. ಕಾಳಗಿ ತಾಲೂಕನ್ನು ಬರಪೀಡಿತ ಎಂದು ಘೋಷಣೆ ಮಾಡಬೇಕು. ಬರಗಾಲ ಘೋಷಣೆಗೆ ಆಗ್ರಹಿಸಿ ರೈತರ ಪ್ರತಿಭಟನೆಗಳಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತರ ಆಕ್ರೋಶ. ಬರಗಾಲ ಪೀಡಿತ ಪ್ರದೇಶ ಘೋಷಣೆ ಮಾಡಿ ಅಂತೇಳಿ ಒಂದು ಗ್ರಾಮವೇ ಎದ್ದು ನಿಂತಿದೆ. ಮೋಡ ಬಿತ್ತನೆ ಮಾಡಬೇಕಾಗಿ ಬರುತ್ತೆ. ನೋಡಿ, ಬರಗಾಲ ಘೋಷಣೆ ಮಾಡೋದು ಅಂದ್ರೆ ಸುಲಭ ಅಲ್ಲ. ಈಗ ಸರ್ಕಾರ ಏನಾದರೂ ಆ ಜಿಲ್ಲೆಯನ್ನು ಬರಗಾಲ ಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಅಲ್ಲಿ ಮೋಡ ಬಿತ್ತನೆ ಮಾಡಬೇಕಾಗಿ ಬರುತ್ತೆ. ಮೋಡ ಬಿತ್ತನೆಗೆ ಒಂದಷ್ಟು ಲಕ್ಷಗಳ ಖರ್ಚಾಗಬೇಕು. ಕೃತಕ ಮಳೆಯನ್ನು ಬರೆಸಬೇಕು ಅಂದರೆ ಕೆಲವೊಮ್ಮೆ ಅದು ಯಶಸ್ಸು ಕಾಣಬಹುದು, ಕೆಲವೊಮ್ಮೆ ಯಶಸ್ಸು ಕಾಣದೆಯೂ ಇರಬಹುದು. ಈ ರಿಸ್ಕ್ಗಳನ್ನು ಕೆಲ ಸರ್ಕಾರಗಳು ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಅಲ್ಲಿನ ರೈತರು ಬೀದಿಗಿಳಿದು ಹೋರಾಟ ಮಾಡೋ ಕರ್ಮ ಏನ್ರಿ ನಮ್ಮ ರಾಜ್ಯಕ್ಕೆ? ನೀರು ಸಾಕಷ್ಟು ಪ್ರಮಾಣದಲ್ಲಿ ಇಲ್ದಲೇ ಇದ್ದಾಗಲೂ ಕೂಡ ನಾವು ಹೊರ ರಾಜ್ಯಕ್ಕೆ ನೀರು ಕೊಟ್ಟವರು. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ನೀರಿಲ್ಲ. ಪ್ರತಿಭಟನಾ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ.